ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 2ನೇ ತಾರೀಕು ಬದಲಾವಣೆಯನ್ನು ಮಾಡ್ತಾ ಇದ್ರೆ, ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 11ನೇ ತಾರೀಕು ಬದಲಾವಣೆ ಮಾಡ್ತಿದೆ. ತದನಂತರ 30ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಿದೆ. ಅಂದರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಇನ್ನು ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 14ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಶುಕ್ರ ಗ್ರಹ ಬಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ತನ್ನ ಪತನ ಬದಲಾಯಿಸ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇನ್ನು ಏಪ್ರಿಲ್ ತಿಂಗಳ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ ಧನಸ್ಸು ರಾಶಿಯವರಿಗೆ ಗುರುಬಲ ಚೆನ್ನಾಗಿದೆ. ಯಾಕಂದ್ರೆ ಗುರು 7ನೇ ಮನೇಲಿ ಕುತ್ಕೊಂಡು ತನ್ನ ಸ್ವಂತ ರಾಶಿನ ನೋಡ್ತಾ ಇದ್ದಾನೆ. ಆದರೆ ಅದೇ ರೀತಿಯಲ್ಲಿ ಶನಿಯ ದೃಷ್ಟಿ ಕೂಡ ಲಗ್ನದ ಮೇಲೆ ಬಿದ್ದಿದೆ. ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಕೆಲವೊಂದು ಒಳಿತಾಗ್ತಾ ಇದ್ರು ಕೂಡ ಕೆಲವೊಂದು ನೆಗೆಟಿವಿಟಿನೂ ನೋಡಬೇಕಾಗಿ ಬರುತ್ತೆ. ಇವಾಗ ಏನೋ ಒಂದು ಸಮಸ್ಯೆ ನಿಮಗೆ ಬಂದಿದೆ, ಅದಕ್ಕೆ ತಕ್ಕ ಪರಿಹಾರನೂ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಏನಕ್ಕೆ ನನಗೆ ಇಷ್ಟೊಂದು ಕಷ್ಟ ಅನ್ಕೊಳ್ಳೋಷ್ಟರೊಳಗಡೆ ನಿಮ್ಗೆ ಏನೋ ಒಂದು ಒಳ್ಳೆ ಫಲಗಳನ್ನ ನೀವು ನೋಡ್ತಾ ಇರ್ತೀರಾ. ಇನ್ನು 3ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದ್ರೂ ಕೂಡ ಗುರು ದೃಷ್ಟಿನೂ ಕೂಡ ಅಲ್ಲೇ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವರಿಂದ ಕೆಲವೊಂದು ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಆಗ್ತಾ ಇರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ಹೆಸರು ಬರುವಂಥದ್ದು, ಜನಗಳಿಗೆ ಬೇಗ ಪ್ರೊಜೆಕ್ಟ್ ಆಗುವಂಥದ್ದು ಕೂಡ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ಒಳ್ಳೆ ಮನ್ನಣೆ ಬರುತ್ತೆ. ನೀವೇನಾದರೂ ಫಾರಿನ್ ಟ್ರಿಪ್ಸ್ ಏನಾದರೂ ಮಾಡಬೇಕು ಅಂತಂದರೆ ಅದೆಲ್ಲದಕ್ಕೂ ಕೂಡ ಒಂದು ಅವಕಾಶಗಳು ನಿಮ್ಗೆ ಚೆನ್ನಾಗಿ ಬರುತ್ತೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿದೆ. ಯಾಕಂದರೆ ಟ್ರಿಪ್ಸ್ ಮಾಡುವಂಥ ಟೈಮ್ ಅಲ್ಲ, ಬಿಕಾಸ್ ಯುದ್ಧ ಆಗ್ತಾ ಇರೋದ್ರಿಂದ ಯಾರು ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಕೆಲಸದ ನಿಮಿತ್ತ ಏನಾದರೂ ಹೋಗಬೇಕಾದ ಪ್ರಸಂಗ ಬಂದರೆ ಖಂಡಿತವಾಗ್ಲೂ ಅವಕಾಶಗಳು ನಿಮಗೆ ಸಿಗುತ್ತೆ. ಇನ್ನು 4ನೇ ಮನೆ ಅಂತ ನೋಡೋಕೆ ಬಂದಾಗ 4ನೇ ಮನೆಯಲ್ಲಿ ಶನಿ, ಬುಧ ಮತ್ತು ಕುಜರ ಒಂದು ಸಂಚಾರ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನೀವು ನೋಡಬೇಕಾಗಿ ಬರುತ್ತೆ. ಅಂದರೆ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿರ್ತಾರೆ, ಮತ್ತು ಸ್ವಲ್ಪ ಸುಧಾರಿಸ್ಕೊತಾರೆ, ಮತ್ತೆ ಏನೋ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಲೇ ಹೇಳ್ಕೊಳ್ಳೋಂಗಿಲ್ಲ. ಆ ರೀತಿ ಏನಾದರೂ ಒಂದು ಉಲ್ಬಣ ಆಗ್ತಾನೆ ಇರುತ್ತೆ. ಜೊತೆಗೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲೂ ಅಷ್ಟೇ, ಕುಜ ಕುತ್ಕೊಂಡಿರೋದ್ರಿಂದ ಭೂಮಿನಲ್ಲಿ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಆದರೆ ಕೆಲವೊಂದು ನಿಧಾನಗತಿನಲ್ಲಿ ಕೆಲಸಗಳಾಗ್ತಾ ಇರುತ್ತೆ. ಇನ್ನು 5ನೇ ಮನೆಗೂ ಕೂಡ ಸೂರ್ಯ 4ನೇ ಮನೆಯಿಂದ 5ನೇ ಮನೆಗೆ ಸಂಚಾರ ಮಾಡ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ನೋಡಿ, ಗುರು ಏನೇ 7ನೇ ಮನೇಲಿ ಕೂತಿದ್ರು ಕೂಡ 5ನೇ ಮನೆಗೆ ಸೂರ್ಯ ಬರೋದ್ರಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರೋದು, ಅವಾಗವಾಗ ಸ್ವಲ್ಪ ಜಗಳಗಳಾಡೋದು, ಏನೋ ಒಂಚೂರು ಜಗಳ ಆಡ್ತೀರಾ. ಮತ್ತು ಗುರು ದೃಷ್ಟಿ ಚೆನ್ನಾಗಿರೋದ್ರಿಂದ ಅದು ಹಾಗೆ ಕೂಲ್ ಆಗಿಬಿಡುವಂಥದ್ದು. ಏನೇ ಮಾಡಿದ್ರು ಕೂಡ ಅವ್ರ ಮೇಲೆ ಗೌರವ ಬರೋದು, ಪ್ರೀತಿ ಬರುವಂಥದ್ದು. ಆವಾಗವಾಗ ನಿಮಗೆ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಹಂಗಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತಿರ್ತೀರ. ಅದು ಯಾವುದೂ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ನಿಮಗೆ ನೋಡಿ 5ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇದ್ದಿದ್ದರಿಂದ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿತ್ತು. ಈ 19ನೇ ತಾರೀಕುವರೆಗೂ ಈ ಥರ ನೆಗೆಟಿವಿಟಿ ಆಗ್ತಿದ್ರು ಕೂಡ ಚೆನ್ನಾಗಿರುತ್ತೆ. ಆದರೆ 5ನೇ ಮನೆಯಿಂದ 6ನೇ ಮನೆಗೆ ಶುಕ್ರನ ಒಂದು ಪ್ರವೇಶ ಆಗುತ್ತೆ. ಆವಾಗ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು. ಒಳ್ಳೆಯದಂತೂ ಆಗುತ್ತೆ, ಅಂದರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುವಂಥದ್ದು. ಯಾರೆಲ್ಲ ಬ್ಯೂಟಿಷಿಯನ್ ವರ್ಕ್ ಮಾಡ್ತಿರ್ತೀರ ಅವ್ರಿಗೆ, ಮತ್ತು ಚಿತ್ರ ಕಲಾವಿದರಿಗೆ, ಮತ್ತು ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಬಟ್ಟೆ ವ್ಯಾಪಾರ ಮಾಡೋರು ಎಲ್ಲರಿಗೂ ಕೂಡ ಯಶಸ್ಸನ್ನು ನೋಡಬಹುದು. ಆದರೆ ಆರೋಗ್ಯದ ವಿಷಯ ಅಂತ ಬಂದಾಗ ಹೆಣ್ಮಕ್ಳಿಗೆ ಯೂಟ್ರಸ್ ಪ್ರಾಬ್ಲಮ್ ಆಗುವಂಥದ್ದು, ಗಂಡು ಮಕ್ಳಿಗಾದರೆ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆಯೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಗುರುವಿನ ಸಂಚಾರದ ಬಗ್ಗೆ ನಾನು ಆಗಲೇ ಹೇಳಿದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ವೈಮನಸ್ಯ ಬಂದರೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಹಾಗೆ ಬರ್ತಾ ಇರುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ ನೋಡಿ, ಕೇತುವಿನ ಸಂಚಾರ ನಿಮಗೆ 9ನೇ ಮನೆಗಿರೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಾಗದೇ ಇದ್ರೂ ಕೂಡ ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ. ತುಂಬ ಟ್ರಾವೆಲ್ ಮಾಡುವಂಥದ್ದು, ಅಂದ್ಕೊಂಡಿರೋ ಎಲ್ಲ ಜಾಗಕ್ಕೂ ಕೂಡ ಅಂದ್ಕೊಂಡಿದ್ದ ತಕ್ಕನಾಗೆ ಹೋಗ್ಬಿಟ್ಟು ಬರುವಂಥದ್ದು, ಇದನ್ನು ನೀವು ಮಾಡ್ತಾ ಇರ್ತೀರ. ಇನ್ನು ಧನಸ್ಸು ರಾಶಿಯವರಿಗೆ ಓವರಾಲ್ ಆಗಿ ನೋಡೋಕೆ ಹೋದರೆ ಸಾಕಷ್ಟು ಒಳ್ಳೆಯದು ಕೂಡ ಆಗ್ತಿದೆ, ಹಾಗೆ ನೆಗೆಟಿವಿಟಿ ಕೂಡ ಆಗ್ತಾಯಿದೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ನೀವು ಪಾರಾಗ್ತಾ ಇದ್ದೀರಾ. ಇನ್ನು ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಳ್ಳೆ ಅವಕಾಶಗಳು ಬರುತ್ತೆ. ಅಂದರೆ ಒಳ್ಳೊಳ್ಳೆ ಕಡೆಯಿಂದ ವಧು ವರನ್ನ ಹುಡುಕುವಂಥದ್ದು, ಸಿಗುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಆದರೂ ಕೂಡ ಕೆಲವರಿಗೆ ಕೆಲವು ಸಮಸ್ಯೆಗಳು, ಯಾಕಂದರೆ ಬೇಗ ಮದುವೆ ಸೆಟ್ ಆಗಿಲ್ಲ ಅಂತ ಅಂದ್ಕೊಳ್ಳೋದು. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇದೆಯಲ್ವಾ, ಒಂದು ಕಡೆ ಗುರು ದೃಷ್ಟಿ ಇದ್ದರೆ ಇನ್ನೊಂದು ಕಡೆ ಶನಿ ದೃಷ್ಟಿ ಇರೋದ್ರಿಂದ ಸಾಕಷ್ಟು
ಪ್ರಯತ್ನ ಮಾಡಬೇಕಾಗಿ ಬರುತ್ತೆ. 1-2ಕ್ಕೆ ನಿಮಗೆ ಸೆಟ್ ಆಯಿತು ಬಿಡಪ್ಪ, ನಮ್ಗೆ ಹೆಂಗೋ ಅಡ್ಜಸ್ಟ್ ಆಯಿತು ಅಂತ ಅಂದ್ಕೊಳ್ಳೋಂಗಿಲ್ಲ. ನೀವು ಸಾಕಷ್ಟು ಮೇಲಿಂದ ಮೇಲೆ ನೋಡಬೇಕಾಗುತ್ತೆ. ಎಲ್ಲ ಕೆಲಸದಲ್ಲೂ ಅಷ್ಟೇ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಹಾಗೆ ನೀವು ಉತ್ತಮವಾದ ಫಲಗಳನ್ನ ನೋಡೋಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಸ್ವಲ್ಪ ನೀವು ಏನು ಜಾಸ್ತಿ ಶ್ರಮ ಪಟ್ಟರೆ ಮಾತ್ರ ಉತ್ತಮ ಫಲಗಳನ್ನ ನೋಡಬಹುದು. ಇನ್ನು ಯಾರೆಲ್ಲ ಉದ್ಯೋಗಸ್ಥರಿರ್ತಾರೆ, ಉದ್ಯೋಗಸ್ಥರಿಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಪ್ರಶಂಸೆ ಬರುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದೆ ಯಾವ್ಯಾವ್ದು ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಏನೆಲ್ಲ ಫಲಗಳನ್ನ ನೀವು ನೋಡಬಹುದು ಅಂತ ಅಂದ್ಬಿಟ್ಟು. ಇನ್ನು ಸೂರ್ಯನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗೂ ಅಷ್ಟೇ, 5ನೇ ಮನೆಗೆ ಸೂರ್ಯ ಬರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ದರೆ ಅದರಲ್ಲಿ ನೀವು ಯಶಸ್ಸನ್ನು ನೋಡಬಹುದು. ಮತ್ತು ರಾಜಕಾರಣಿಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅವ್ರಿಗೂ ಕೂಡ ಕೆಲಸದಲ್ಲಿ ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ. ಯಾಕಂದರೆ ಸೂರ್ಯ ತನ್ನ ಉಚ್ಚ ರಾಶಿಗೆ ಬರ್ತಾ ಇರೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋಕ್ಕೆ ಬಂದಾಗ ನೋಡಿ, ಪರಿಹಾರವಾಗಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗೋದು. ಯಾಕಂದರೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ ಬಹಳಷ್ಟು ಮುಂದಿರ್ತೀರಾ. ಗುರು ಆರಾಧನೆ ಮಾಡಿದ್ರೆ ಇನ್ನೊಂದಷ್ಟು ನೀವು ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ನೀವು ವಿನ್ನಿಂಗ್ಸ್ ಆಗ್ಬೋದು. ಸೊ ಹಾಗಾಗಿ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಯಾರಾದರೂ ನಿಮ್ಗೆ ಯಾರು ಗುರುಗಳು ಅಂತ ಅನಿಸುತ್ತೋ ಅವರ ಒಂದು ಸನ್ನಿಧಾನಕ್ಕೆ ಹೋಗಿ, ಅಥವಾ ಗುರುಗಳು ನಿಮಗೆ ಫಿಸಿಕಲಾಗಿ ಸಿಗ್ತಾರೆ ಅಂತಂದರೆ ಅವ್ರ ಸೇವೆನ ಮಾಡಿ, ಅದರಿಂದ ಉತ್ತಮ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಜೊತೆಗೆ ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು. ಏನಾದರೂ ಸರಿ, ನಿಮ್ಮ ಕೈಲಿ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ದಾನ ಧರ್ಮ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲಗಳನ್ನ ನೀವು ನೋಡಬಹುದು.